ನಾವು ಒಂದು 20 ವರ್ಷದಿಂದ ಇಲ್ಲಿ ಕೂತಿದ್ದೀವಿ. ರಾಜ್ಯಪಾಲರನ್ನ ಗೌರವವಾಗಿ ಕರ್ಕೊಂಬರೋದು, ಎಲ್ಲರೂ ಕೂರ್ಸೋದು, ಅವ್ರನ್ನ ಗೌರವವಾಗಿ ಸರ್ಕಾರ ಏನು ಬರ್ಕೊಟ್ಟಿರ್ತಕ್ಕಂಥದ್ದನ್ನ ಪ್ರಾಮಾಣಿಕವಾಗಿ ಓದಿ ಅದನ್ನ ಏನೇನ್ ಬರ್ಕೊಡಲ್ರಿ, ಆಯ್ತು ಓದ್ಲಿಲ್ಲ, ಆಯ್ತು ಪೂರ್ಣ ಓದ್ಲಿಲ್ಲ ಅಂತ ಇಟ್ಕೊಳ್ಳೋಣ. ಆದ್ರೆ ಅವರು ನ್ಯಾಷನಲ್ ಆಂಥಮ್ನ ಏನು ರಾಷ್ಟ್ರಗೀತೆ ಇದೆ ಅದನ್ನ ಮುಗಿಸಿ ಹೊರಗಡೆ ಹೋಗ್ಬೇಕಾಯ್ತು. ತಪ್ಪಾಗಿದೆ. ಆ ತಪ್ಪನ್ನ ಮೊದಲು ಈ ಚರ್ಚೆ ರಾಷ್ಟ್ರ ಧ್ವಜಕ್ಕೆ ರಾಷ್ಟ್ರಗೀತೆಗೆ ಅವಮರ್ಯಾದೆ ಮಾಡ್ತಕ್ಕಂಥದ್ದು ಮಹಾ ದೊಡ್ಡ ಅಪರಾಧ. ಇದು ಚರ್ಚೆ ಆಗ್ಬೇಕು ಈ ಸದನದಲ್ಲಿ. ಈಗ ಇವರು ಈ ಯಾರೋ ಗೊತ್ತಿಲ್ದಲೆ ಏನ್ ರಾಜ್ಯಪಾಲರ ಹಂಗ ಓದ್ದಲೆ ಅಂತೇಳಿ 2-3 ಜನ ಗೊತ್ತಿಲ್ದಲೆ ಏನೋ ಮಾಡಿರ್ಬೋದು, ಅದೇನೋ ಮಹಾ ದೊಡ್ಡ ಅಪರಾಧ ಅದು ಅಂತೇಳಿ ಏನ್ ದೊಡ್ಡ ಇದ್ ಮಾಡ್ತಾ ಇದ್ದೀರಲ್ಲ ನೀವು. ರಾಷ್ಟ್ರಗೀತೆಗೆ ಈ ದೇಶದ ಪ್ರಧಾನಮಂತ್ರಿ ಮಾಡ್ಲಿ, ಈ ದೇಶದ ರಾಷ್ಟ್ರಪತಿ ಮಾಡ್ಲಿ, ರಾಷ್ಟ್ರಗೀತೆಗೆ ಅವಮರ್ಯಾದೆ ಮಾಡಂಗಿಲ್ಲ. ಎದ್ದು ನಿಂತು ರಾಷ್ಟ್ರಗೀತೆಯನ್ನು ಆಡಿಸಿ ಆಚೆಗಡೆ ತೆರಳಬೇಕಾಯ್ತು. ರಾಷ್ಟ್ರಪತಿ ಹೌದು, ರಾಜ್ಯಪಾಲರಿಗೆ ನಾವು ಬಹಳ ಗೌರವ ಕೊಡ್ತೀವಿ, ಬಹಳವಾಗಿ ನಡ್ಕತೀವಿ. ನಾವ್ ಸಂವಿಧಾನದ ವಿರುದ್ಧ ನಡೀತಕ್ಕಂಥವ್ರಲ್ಲ. ಹೀಗಾಗಿರೋ ಈ ರಾಷ್ಟ್ರಗೀತೆಗೆ ಆಗಿರ್ತಕ್ಕಂಥ ಅವಮರ್ಯಾದೆಗೆ ಅವಮಾನಕ್ಕೆ ಏನ್ ಶಿಕ್ಷೆ ಅಂತಕ್ಕಂಥದ್ದನ್ನ ಮೊದಲು ತೀರ್ಮಾನ ಇದನ್ನ ಈ ಸುಪ್ರೀಂ ಕೋರ್ಟ್ ಬಿಡೋದಿಲ್ಲ. ಸುಪ್ರೀಂ ಕೋರ್ಟ್ ಚರ್ಚೆ ಬೇಡ ದಯವಿಟ್ಟು ನಾವೆಲ್ಲ ಸದಸ್ಯರು ಹೇಳುದಿಷ್ಟೇ, ಪರಸ್ಪರ ಏನೆಲ್ಲ ವಿಚಾರ ಚರ್ಚೆ ಅಂತ ಎಲ್ಲಿ ಹೋಗಿ ಮುಟ್ಟುವಂತ ವಿಚಾರ ಇವತ್ತು ಆಗ್ತದೆ. ಇವತ್ತು ಸಬ್ಜೆಕ್ಟ್ ಏನಿದೆ ಅಂತ ಹೇಳಿದ್ರೆ ಅವರೊಂದು ವಿಚಾರ ಇವತ್ತು ಮೊನ್ನೆ 2 ಕೂಡ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಒಂದು ನ್ಯಾಷನಲ್ ಆಂಥಮ್ ಬಗ್ಗೆ ಅವರು ಅದನ್ನು ಸವಿವರವಾಗಿ ಲಾ ಮಿನಿಸ್ಟರ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಎರಡನೇದು ಇವತ್ತು ಈ ಒಂದು ನಮ್ಮ ಗವರ್ನರ್ಗೆ ಆದಂಥ ಅಗೌರವದ ಬಗ್ಗೆ ಅವ್ರ ರೀತಿ ಆಗಿದೆ ಅಂತೇಳಿ ಮೊನ್ನೆ ರೈಟಿಂಗ್ ಅಲ್ಲಿ ಕೊಟ್ಟಿದ್ರು. ಇವತ್ತು ತಾವು ಸ್ವಲ್ಪ ಅಡಿಷನಲ್ ಆಗಿ ಕೂಡ ವಿಚಾರ ಕೂಡ ಹೇಳಿದ್ದೀರಿ. ಅದಕ್ಕೆ ನನಗೆ ಸಮಯ ಬೇಕು, ನಾನು ಸಮಯ ತೆಕ್ಕೊಂಡು ನಾನು ಆದೇಶ ಕೊಡ್ತೇನೆ. ಯಾಕೆಂತೇಳಿ ಇವತ್ತು ಹೊಸ ಹೊಸ ವಿಚಾರ ಪ್ರಸ್ತಾಪ ತಾವು ಮಾಡಿದ್ದೀರಿ, ವಿಡಿಯೋ ಮಾಡಬೇಕು. ಆದ ಒಂದ್ ಸೆಕೆಂಡ್ ಆದ ಕಾರಣ ನೋಡಿ, ಇಲ್ಲಿ ನಮ್ಮ ಉದ್ದೇಶ ಏನಿದೆ, ಸದನದ ಗೌರವ ಎತ್ತಿಡಬೇಕು, ರಾಜ್ಯಪಾಲ ಗೌರವ ಉಳಿಬೇಕು, ಸಣ್ಣದ ಗೌರವ ಕೂಡ ಉಳಿಬೇಕು. ಇದೆಲ್ಲ ನಾವು ಜೊತೆಯಲ್ಲಿ ಚರ್ಚೆ, ನಾವು ಪರಸ್ಪರ ನಾವು ಲೆಟ್ ಅಸ್ ಫೈಟ್ ಫಾರ್ ದ ಕಾಸ್, ನಾಟ್ ಫೈಟ್ ಬಿಟ್ವೀನ್ ಈಚ್ ಅದರ್. ನಾವು ಒಂದು ಉದ್ದೇಶ ಇಟ್ಟು ಅದಕ್ಕೆ ಈ ಸದನದ ನಮ್ಮ ಕಾಸ್ ಏನಿದೆ, ನಮ್ಮ ಘನತೆ, ರಾಜ್ಯಪಾಲರ ಘನತೆ, ಸಂವಿಧಾನದ ಘನತೆ, ಎಲ್ಲ ಘನತೆ ಉಳಿಬೇಕು. ಅದಕ್ಕೆ ಬೇಕು ಅದನ್ನು ನಾವು ಮಾಡಿಕೊಂಡು ಅದು ಆ ರೀತಿ ಜೊತೆ ಕೆಲಸ ಮಾಡುವ. ಸಭಾಧ್ಯಕ್ಷರೇ, ನಂದು ಒಂದೇ ಕನ್ಸರ್ನ್, ಆ ವಿಡಿಯೋ ಎಲ್ಲ ನೋಡಿದೆ. ಒಂದೊಮ್ಮೆ ಆ ಬಾಲಕೃಷ್ಣ ಅವರು, ಹರಿಪ್ರಸಾದ್ ಅವರು ಅಡ್ಡ ಹಾಕುವಾಗ ಮಾರ್ಷಲ್ ಸೇನಾರು ಅಕಸ್ಮಾತ್ ತಡಿದೇ ಇದ್ದಿದ್ರೆ, ಅಕಸ್ಮಾತ್ ಆ ನೂಕ ನಿರ್ಧಾರದಲ್ಲಿ ರಾಜ್ಯಪಾಲರದು ಅವ್ರು ಬರುವಾಗ್ಲೇ ಅವ್ರದ್ದು ಆರೋಗ್ಯ ನಾವು ನೋಡ್ತಾ ಇದೆ, ಬಿದ್ದೋಗ್ಬಿಟ್ಟಿದ್ರೆ, ಅವ್ರ ಮೇಲೆ ಬಿದ್ದಿದ್ರೆ ಏನಾಗ್ತಾ ಇತ್ತು ನಮ್ಮ ಸದನ ಸ್ಥಿತಿ? ಅಲ್ಲ ನೀವು ಒಂದ್ ಸೆಕೆಂಡ್ ಆದ್ರೆ ತಾವು ಹಿರಿಯ ಸದಸ್ಯರಿದ್ದೀರಿ. ಬಿಜೆಪಿಯವರೇ ಬಂದು ನನ್ನ ಶರ್ಟ್ ಹೇಳಿದಾರಲ್ಲ, ತಾವು ಸುರೇಶ್ ಕುಮಾರ್ ಹಿರಿಯ ಸದಸ್ಯ ಪ್ರಾಬ್ಲಮ್ ಹಾಗೆ ಹಾಗಿದ್ರೆ ಈಗ ಆಗ್ತದೆ. ಇದನ್ನೆಲ್ಲ ಲೆಕ್ಕಾಚಾರಕೊಂಡು ನಮ್ಗೆ ಮಾತಾಡ್ಲಿಕ್ಕೆ ಆಗ್ತದ? ವಾಟ್ ಪ್ರಾಕ್ಟಿಕಲ್ ಅದನ್ನು ನಾವು ಅದು ನೋಡುವ. ನಾನು ಮತ್ತೆ ಹೇಳ್ತೇನೆ, ಲೆಟ್ ಅಸ್ ನಾಟ್ ಫೈಟ್ ಬಿಟ್ವೀನ್ ಈಚ್ ಅದರ್, ಲೆಟ್ ಅಸ್ ಫೈಟ್ ಫಾರ್ ದ ಕಾಸ್. ವಾಟ್ ಇಸ್ ದ ಕಾಸ್? ಸದನ ಗೌರವ ಉಳಿಬೇಕು, ನಮ್ಮ ರಾಜ್ಯಪಾಲ ಗೌರವ ಇರಬೇಕು, ನಿಮ್ಮೆಲ್ಲರ ಗೌರವ ಉಳಿಬೇಕು. ಅದಕ್ಕೆ ಏನ್ ಬೇಕಾದ್ರೆ ಜಂಟಿಯಾಗಿ ನಾವು ಚರ್ಚೆ ಮಾಡುವ. ವಿಲ್ ಸಿ ಆನ್ ದಟ್, ಡೋಂಟ್ ವರಿ. ಎಲ್ಲ ರೋಗಕ್ಕೆ ಮದ್ದಿದೆ, ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ, ಡೋಂಟ್ ವರಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.